ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸ್ವಾಗತನ ತಿಳಿಸ್ತಾ ಇದೀಗ 2025 ಡಿಸೆಂಬರ್ ತಿಂಗಳ 7ನೇ ತಾರೀಕಿನಂದು ಒಂದು ಕರ್ನಾಟಕ ರಾಜ್ಯದಲ್ಲಿ ಶಿಕ್ಷಕರ ಅರ್ಹತಾ ಪರೀಕ್ಷೆ ಟಿ ಎಕ್ಸಾಮ್ ಅಂತಕ್ಕಂಥದ್ದು ಕಂಪ್ಲೀಟ್ ಆಗಿರೋದಾಗಿರುತ್ತೆ. ಡಿಸೆಂಬರ್ 23ನೇ ತಾರೀಕಿನ ಬೆಳಗ್ಗೆ ಅಭ್ಯರ್ಥಿಗಳಿಗೆ ರಿಸಲ್ಟ್ ಫಲಿತಾಂಶ ಕೂಡ ಪ್ರಕಟ ಆಗಿತ್ತು. ಅದರಲ್ಲಿ ಕ್ವಾಲಿಫೈಡ್ ಆದಂತಹ ಅಭ್ಯರ್ಥಿಗಳು ಇದೆಲ್ಲ ಕ್ಲಿಯರ್ ಆದಂತಹ ಅಭ್ಯರ್ಥಿಗಳು ಸೊ ಅವರು ಒಂದು ಸರ್ಟಿಫಿಕೇಟ್ ಯಾವಾಗ ಬಿಡ್ತಾರೆ ಏನು ಎತ್ತ ಅಂತಕ್ಕಂಥ ಒಂದು ಪ್ರಶ್ನೆ ಇರುತ್ತೆ. ಸೊ ಈಗ ಸರ್ಟಿಫಿಕೇಟ್ ಯಾವ ತರ ಡೌನ್ಲೋಡ್ ಮಾಡ್ಕೊಳ್ಳೋದಾಗಿರೋ ವೆಬ್ಸೈಟ್ ಹೋಗೋರ ಮುಖಾಂತರ ಅದ್ರ ಬಗ್ಗೆ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ತಾ ಇರೋದಾಗಿರುತ್ತೆ. ಅಫಿಷಿಯಲ್ ಆಗಿ ಸರ್ಟಿಫಿಕೇಟ್ ಅಂತೂ ಪ್ರಕಟ ಮಾಡಿಲ್ಲ. ಈಗ ಈ ಒಂದು ವಿಡಿಯೋ ಮಾಡ್ತಿರುವಂತದ್ದು 2026 ಜನವರಿ ತಿಂಗಳ 11ನೇ ತಾರೀಕಿನಂದು ಈ ವಿಡಿಯೋ ಮಾಡ್ತಿದ್ವಿ. ಸೊ ಮುಂದಿನ ದಿನದಲ್ಲಿ ಏನಾದರೂ ಇಲಾಖೆ ಕಡೆಯಿಂದ ಸರ್ಟಿಫಿಕೇಟ್ ದಿನಾಂಕ ಪ್ರಕಟ ಎಲ್ಲ ಮಾಡಿದ ಸಂದರ್ಭದಲ್ಲಿ ಅವಾಗಲೂ ಕೂಡ ಮಾಹಿತಿನ ಕೊಡ್ತೀವಿ. ಅದಕ್ಕಿಂತ ಹೊಸದಾಗಿ ವಿಡಿಯೋ ನೋಡ್ತಿರೋರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬಹುದು, ಬೆಲ್ ಐಕನ್ ಕ್ಲಿಕ್ ಮಾಡಬಹುದು. ಯಾವ ತರ ಡೌನ್ಲೋಡ್ ಮಾಡ್ಕೊಳ್ಳೋದ್ರ ಬಗ್ಗೆ ನಿಮಗೆ ವಿಡಿಯೋದಲ್ಲಿ ಮಾಹಿತಿ ಅಂತ ಸಿಗುತ್ತೆ ಅಂತ ಹೇಳ್ತೀವಿ. ಈಗ ಅಭ್ಯರ್ಥಿಗಳಿಗೆ ಇನ್ನೊಂದು ಹೆಚ್ಚುವರಿ ಇಲಾಖೆ ಕಡೆಯಿಂದ ಬರ್ತಕ್ಕಂಥ ಮಾಹಿತಿಗಳನ್ನ ಕನ್ನಡ ವೇದ ಚಾನಲ್ ಟಿ ಆಗಿರ್ಬೋದು BEd ಗೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನ ಪಡ್ಕೊಂತಿರ್ತಾರೆ. ಇನ್ನು ಹೆಚ್ಚುವರಿ ಗೈಡೆನ್ಸ್ಗಳು ಬೇಕಿತ್ತು ಸೂಕ್ತ ಸಲಹೆ ಮಾರ್ಗದರ್ಶನ ಇನ್ಸ್ಟಾಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ. ಅಲ್ಲಿ ಅಭ್ಯರ್ಥಿಗಳು ಇನ್ಸ್ಟಾಗ್ರಾಮ್ ಅಲ್ಲಿ ಸಬ್ಸ್ಕ್ರೈಬ್ ಆಗೋರ ಮುಖಾಂತರ ಹೆಚ್ಚುವರಿ ಮಾಹಿತಿನ ಮೆಸೇಜ್ ಅಥವಾ ಕಾಲ್ ಮುಖಾಂತರ ನಮ್ಮ ಜೊತೆ ಮಾಹಿತಿನ ಪಡ್ಕೊಳ್ಳೋದಕ್ಕೆ ನಿಮಗೆ ನೆರವಾಗುತ್ತೆ ಅಂತ ಕೂಡ ತಿಳಿಸ್ತಾ ಇನ್ಸ್ಟಾಗ್ರಾಮ್ ಸಬ್ಸ್ಕ್ರಿಪ್ಷನ್ ಅಂತಕ್ಕಂಥದ್ದು. ಸೊ ಈಗ ಅಭ್ಯರ್ಥಿಗಳು ಒಂದೊಂದಾಗಿ ಮಾಹಿತಿನ ಕೊಡ್ತಾನೆ. ಸೊ ಅಫಿಷಿಯಲ್ ಆಗಿ ಇಲಾಖೆ ಕಡೆಯಿಂದ ಸರ್ಟಿಫಿಕೇಟ್ ಇನ್ನ ಪ್ರಕಟ ಮಾಡಿಲ್ಲ ಅಂತ ಹೇಳ್ಬೋದಾಗುತ್ತೆ. ಇಲಾಖೆ ಕಡೆಯಿಂದ ಕೊಟ್ಟಿರುವಂತಹ ಮಾಹಿತಿ ಆಧಾರದ ಮೇಲೆ ಸರ್ಟಿಫಿಕೇಟ್ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇಲಾಖೆಯವರು ಕೊಟ್ಟಿರುವಂತದ್ದು ಫಲಿತಾಂಶ ಪ್ರಕಟ ಆದ 4 ವಾರದ ಒಳಗಡೆ ಇಲಾಖಾ ವೆಬ್ಸೈಟ್ ನಲ್ಲಿ ಒಂದು ಫಲಿತಾಂಶಕ್ಕೆ ಸಂಬಂಧಪಟ್ಟಂತೆ ಪ್ರಮಾಣ ಪತ್ರ ಇರುತ್ತಲ್ಲ ಸರ್ಟಿಫಿಕೇಟ್ ಅನ್ನು ಅಪ್ಲೋಡ್ ಮಾಡಲಾಗ್ತದೆ. ಅಭ್ಯರ್ಥಿಗಳು ಅಲ್ಲಿಂದ ಡೌನ್ಲೋಡ್ ಮಾಡ್ಕೋಬಹುದಾಗಿರುತ್ತೆ ಅಂತ ಇಲಾಖೆಯವರು ಮಾಹಿತಿನ ಕೊಟ್ಟಿದ್ದಾರೆ. ರಿಸಲ್ಟ್ ಪ್ರಕಟ ಆದ 4 ವಾರದ ಒಳಗಡೆ ಇಲಾಖಾ ವೆಬ್ಸೈಟ್ ನಲ್ಲಿ ಪ್ರಕಟ ಮಾಡ್ತೀವಿ ಅಂತ. ಸೊ ಇಲಾಖಾ ವೆಬ್ಸೈಟ್ ಅಂತಕ್ಕಂಥದ್ದು ಸ್ಕೂಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ನ ಒಂದು ವೆಬ್ಸೈಟ್ ಏನಿದೆಲ್ಲ CSL ವಿಭಾಗದ್ದು ಅಲ್ಲಿ ಹೋಗೋರ ಮುಖಾಂತರ ಅಭ್ಯರ್ಥಿಗಳು ರಿಸಲ್ಟ್ ಏನು ಚೆಕ್ ಮಾಡಿದಿಲ್ಲ ಅದೇ ವೆಬ್ಸೈಟ್ ಅಲ್ಲಿ ಲಿಂಕ್ ಆಕ್ಟಿವೇಟ್ ಆಗಿರುತ್ತೆ. ಆ ನಂತರದಲ್ಲಿ ಅಭ್ಯರ್ಥಿಗಳು ಮಾಡ್ಕೋಬೋದಿರುತ್ತೆ. ಯಾವ ತರ ಏನೆತ್ತಾ ಇರೋ ಡಿಸ್ಕ್ರಿಪ್ಷನ್ ಲಿಂಕ್ ಕೂಡ ಇರುತ್ತೆ ಅಷ್ಟು ವಿದ್ಯಾರ್ಥಿಗಳಿಗೆ. ಸೊ ಅದರ ಮುಖಾಂತರ ಇವಾಗ ಬನ್ನಿ ಯಾವ ತರ ಅಂತ ಪ್ರಕ್ರಿಯೆಯನ್ನು ತೋರಿಸ್ಕೊಡ್ತೇನೆ. ಅಭ್ಯರ್ಥಿಗಳಿದ್ದು ಸ್ಕೂಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ನ ಅಫಿಷಿಯಲ್ ವೆಬ್ಸೈಟ್ ಆಗಿರುವಂಥದ್ದಾಗಿರುತ್ತೆ. ಇಲ್ಲಿ ಗಮನಿಸ್ತಾ ಇದ್ದಾರೆ ಒಂದು ವೆಬ್ಸೈಟ್ ಅಂತಕ್ಕಂಥದ್ದು ರಿಸಲ್ಟ್ ಅನ್ನು ಕೂಡ ಇಲ್ಲೇ ವೀಕ್ಷಣೆ ಮಾಡಿದ್ದಾರೆ. ಸೊ ಇಲ್ಲಿ ಕೆಳಗಡೆ ಗಮನಿಸ್ತಾ ಇದ್ದಿರಲ್ಲ ಅಭ್ಯರ್ಥಿಗಳಿಗೆ ಡೌನ್ಲೋಡ್ ಟಿ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಫಾರ್ ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ ಓನ್ಲಿ ಅಂತ ಕೊಟ್ಟಿದ್ದಾರೆ. ಇದು ಕಳೆದ ವರ್ಷದಲ್ಲಿ ಈಗ ಸದ್ಯಕ್ಕೆ ಅದರ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು. ಸೇಮ್ ಅಭ್ಯರ್ಥಿಗಳಿಗೆ ಮತ್ತೆ ಆಕ್ಟಿವೇಟ್ ಆಗುತ್ತೆ. ಈಗ ಸದ್ಯಕ್ಕೆ ಇಲ್ಲಿ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾಗಿ ಅಫಿಷಿಯಲ್ ಆಗಿ ಇನ್ನೂ 2022 ಸರ್ಟಿಫಿಕೇಟ್ ಅಂತ ಅಪ್ಲೋಡ್ ಆಗಿಲ್ಲ. ಅಪ್ಲೋಡ್ ಆದ ನಂತರ ಅಭ್ಯರ್ಥಿಗಳು ಡೌನ್ಲೋಡ್ ಮಾಡ್ಕೋಬೋದಿರುತ್ತೆ. ಸೊ ಯಾವ ಥರ ಡೌನ್ಲೋಡ್ ಮಾಡೋದು ಅಂದರೆ ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಅಲ್ಲಿ ಅಫಿಷಿಯಲ್ ಆಗಿ ಮಾಹಿತಿ ಕೂಡ ಬಂದಿರುತ್ತೆ. ಆ ಸಂದರ್ಭದಲ್ಲಿ ವೆಬ್ಸೈಟ್ನಲ್ಲಿ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೆಕ್ಸ್ಟ್ ನಿಮಗೆ ಈ ಥರ ಟಿ ರಿಸಲ್ಟ್ ಅಂತ ಇರುತ್ತಲ್ಲ ಅಪ್ಲಿಕೇಶನ್ ನಂಬರ್ ನಿಮ್ಮೊಂದು ಅಪ್ಲಿಕೇಶನ್ ನಂಬರು ಟಿ 2025 ಅದನ್ನು ಹಾಕಬೇಕಿರುತ್ತೆ. ನಂತರ ಡೇಟ್ ಆಫ್ ಬರ್ತ್ ಅಂತ ಕೊಟ್ಟಿರಲ್ಲ ಅದನ್ನ ಮೇಲೆ ಕ್ಲಿಕ್ ಮಾಡಬೇಕಿರುತ್ತೆ. ಕ್ಲಿಕ್ ಮಾಡಿದಂಥ ಸಂದರ್ಭದಲ್ಲಿ ಅಭ್ಯರ್ಥಿಗಳಿಗೆ ಸೊ ಇಲ್ಲಿ ಅಭ್ಯರ್ಥಿಗಳಿಗೆ ಗಮನಿಸಬಹುದಾಗಿರುತ್ತೆ ಸಬ್ಮಿಟ್ ಅಂತ ಆಪ್ಷನ್ ಕೊಡುತ್ತೆ. ಸಬ್ಮಿಟ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮ್ಮೊಂದು ಸರ್ಟಿಫಿಕೇಟ್ ಇರುತ್ತಲ್ಲ ಅದು ಓಪನ್ ಆಗುತ್ತೆ ಅಂತ ಹೇಳ್ಬೋದಾಗಿರುತ್ತೆ ಅಭ್ಯರ್ಥಿಗಳಿಗೆ. ಆ ರೀತಿಯಾಗಿ ಅಭ್ಯರ್ಥಿಗಳು ಸುಲಭವಾಗಿ ಅವರೊಂದು ಸರ್ಟಿಫಿಕೇಟ್ ಏನಿರುತ್ತಲ್ಲ ಟಿ ಎಕ್ಸಾಮ್ ಕ್ಲಿಯರ್ ಆದಂಥ ಅಭ್ಯರ್ಥಿಗಳು ಡೌನ್ಲೋಡ್ ಮಾಡ್ಕೋಬೋದಿರುತ್ತೆ. ಆಲ್ ದ ಬೆಸ್ಟ್ ಅಭ್ಯರ್ಥಿಗಳೇ.